ಇನ್ನು ಕರಾವಳಿ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಒಂದಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಒಂದು ಕಾರು ಮಳೆಗೆ ಬಿದ್ದು ಹೋಗಿತ್ತು. ಮಳೆಗೆ ನೀರು ತುಂಬಿ ಹರಿತಾ ಇತ್ತು. ಆ ಒಂದು ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಂತಹ ಕಾರು, ಆ ಕಾರ್ನಲ್ಲಿ ಇಬ್ಬರಿದ್ರು. ಹೇಗೋ ಅವರಿಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಕಾರಂತೂ ನೀರು ಪಾಲಾಗಿದೆ. ಮರದಲ್ಲಿ ಆಶ್ರಯನ ಪಡ್ಕೊಂಡಂತಹ ಇಬ್ಬರನ್ನ ಸುರಕ್ಷಿತವಾಗಿ ಹೊರಕ್ಕೆ ತಂದಿದ್ದಾರೆ. ಕಾಸರಗೋಡು ಜಿಲ್ಲೆಯ ಪಳಂಜಿ ಪಾಂಡ್ಯ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು. ಕರಾವಳಿ ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇರೋದರ ಪರಿಣಾಮವಾಗಿ ಎಲ್ಲೆಡೆ ನೀರು ತುಂಬಿಕೊಂಡಿದೆ. ಹೊಳೆಯಂತ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಅಲ್ಲಿ ಕಾರೊಂದು ಸಿಕ್ಕಾಕೊಂಡಿದ್ರ ಪರಿಣಾಮವಾಗಿ ಕಾರ್ ಸಮೇತ ಇಬ್ಬರು ಕೂಡ ಸಿಕ್ಕಾಕೊಂಡಿದ್ರು. ಹೇಗೋ ಮರದ ಕೊಂಬೆಯನ್ನ ಹಿಡಿದು ಆಸರೆಯನ್ನ ಪಡ್ಕೊಂಡಂತಹ ಇಬ್ಬರನ್ನ ಸೇಫ್ ಮಾಡಿದ್ದಾರೆ ರಕ್ಷಣಾ ಸಿಬ್ಬಂದಿಗಳು. ಆದರೆ ಕಾರ್ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಮರದ ಆಸರೆಯಲ್ಲಿ ಇದ್ದಂತಹ ಇಬ್ಬರನ್ನ ಗಮನಿಸಿದಂತಹವರು ಕ್ವಿಕ್ ಆಗಿ ಅವ್ರನ್ನ ರೆಸ್ಕ್ಯೂ ಮಾಡುವಂತಹ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರ ಪರಿಣಾಮ ಸೇಫ್ ಆಗಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಮರದ ಕೊಂಬೆಯನ್ನ ಹಿಡಿದು ರಕ್ಷಣೆಗೆ ಅವರು ನಿಂತಿರ್ತಕ್ಕಂತಹ ದೃಶ್ಯ ಮಾರ್ಕ್ ಮಾಡಿ 1, 2 ಅಂತ ಏನು ತೋರಿಸ್ತಾ ಇದೀವಿ. ಅಲ್ಲಿ ಇಬ್ಬರು ಸಿಕ್ಕಾಕೊಂಡಿದ್ರು. ಅಷ್ಟೇ ಬರದಲ್ಲಿ ರಕ್ಷಣೆ ಮಾಡುವಂತಹ ಕೆಲಸವೂ ಕೂಡ ಆದ್ರ ಪರಿಣಾಮ ಅವ್ರನ್ನ ಸೇಫ್ ಮಾಡಿಕೊಳ್ಳಲಾಗಿದೆ. ಕಾರು ನೀರ್ಪಾಲಾಗಿದೆ. ಇದು ಕಾಸರಗೋಡು ಜಿಲ್ಲೆಯ ಪಳಂಜಿ ಪಾಂಡ್ಯ ರಸ್ತೆಯಲ್ಲಿ ಆಗಿರುವಂತಹ ಘಟನೆ. ಕರಾವಳಿ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರೋದರ ಪರಿಣಾಮ ಎಲ್ಲೆಲ್ಲೂ ಕೂಡ ನೀರು ಹರಿತಾ ಇದೆ. ಹೊಳೆಯಂತಹ ವಾತಾವರಣ ಸೃಷ್ಟಿಯಾಗಿದೆ. ಕಾಸರಗೋಡಿನ ಪಳಂಜಿ ಪಾಂಡ್ಯ ರಸ್ತೆಯಲ್ಲಿ ಆಗಿರುವಂತಹ ಘಟನೆ. ಹೊಳೆಯಲ್ಲಿ ಕಾರೊಂದು ಕೊಚ್ಚಿ ಹೋಗ್ತಾ ಇರುತ್ತೆ. ಆ ಕಾರ್ನಲ್ಲಿದ್ದಂತಹ ಇಬ್ಬರು ಕಾರ್ನಿಂದ ಹೊರಕ್ಕೆ ಬಂದು ಅಲ್ಲೇ ಮರಕ್ಕೆ ಜೋತ್ ಹಾಕ್ಕೊಂಡು ಅವರ ಜೀವವನ್ನು ಉಳಿಸ್ಕೊಂಡಿರುವಂತಹ ಸೀನ್ನ ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ರಿ. ಹೇಗೆ ಅವರು ಮರದ ಕೊಂಬೆಯ ಆಸರೆಯನ್ನು ಪಡ್ಕೊಂಡಿದ್ದಾರೆ ಅಂತ. ನಂತರ ಅವ್ರನ್ನ ಸೇಫ್ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ರಿಂದ. ಸುಖಪಾಲ್, ಸಹಜವಾಗಿ ನೀರಿನಲ್ಲಿ ಯಾವುದಾದ್ರೂ ವಾಹನ ಸಿಕ್ಕಾಕೊಂಡ್ರೆ ಡೋರ್ ಓಪನ್ ಮಾಡ್ಲಿಕ್ಕಾಗಲ್ಲ, ಜಾಮ್ ಆಗುತ್ತೆ. ಯಾರು ಅದ್ರೊಳಗಿದ್ದವರು ಆಚೆ ಬರ್ಲಿಕ್ಕಾಗ್ದೇನೆ ಉಸಿರುಗಟ್ಟಿ ಸಾವನ್ನಪ್ಪೋ ಚಾನ್ಸಸ್ ಹೆಚ್ಚಿರುತ್ತೆ. ಬಟ್ ಈ ಕೇಸ್ ಆಗಿದ್ದ ಹಾಗೆ ಕಾಣಿಸ್ತಾ ಇಲ್ಲ. ಹೇಗೆ ಸೇಫ್ ಆದ್ರು? ಇಲ್ಲ, ಆ ರೀತಿ ತೊಂದರೆ ಏನಾಗಿಲ್ಲ ದಿವ್ಯ. ಅವರು ನೀರಿಗೆ ಬಿದ್ದ ತಕ್ಷಣ ಅಲ್ಲಿಂದಲೇ ಸೇಫ್ ಆಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಇಬ್ರು ನದಿ ನೀರಿಗೆ ಹಾರಿದ್ದಾರೆ. ಆ ಬಳಿಕ ಅಲ್ಲೇ ಇದ್ದಂತ ಒಂದು ಮರವನ್ನ ಹಿಡಿದುಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ರೆ. ಇದನ್ನ ಗಮನಿಸಿದಂತ ಸ್ಥಳೀಯರು ಮತ್ತೆ ರಕ್ಷಣಾ ತಂಡದವರು ಧಾವಿಸಿ ಅವರನ್ನ ಹಗ್ಗದ ಮೂಲಕ ಮೇಲಕ್ಕೆ ದಡಕ್ಕೆ ತಲುಪಿಸಿದ್ದಾರೆ. ಇದು ಕಾಸರಗೋಡು ಜಿಲ್ಲೆಯಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಈ ಸೇತುವೆ ಮೇಲೆ ನೀರು ಹರಿತಾ ಇತ್ತು. ಕಾಸರಗೋಡಿನ ಪಳ್ಳಂಜಿ ಪಾಂಡ್ಯ ಎಂಬಲ್ಲಿ ಒಂದು ತಡೆಬೇಲಿ ಇಲ್ಲದಂತ ಒಂದು ಸೇತುವೆ. ಇದರ ಮೇಲೆ ಕಾರು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ನೀರಿನ ರಭಸಕ್ಕೆ ಕಾರನ್ನ ಎಳ್ಕೊಂಡು ಹೋಗಿ ಅದು ನೀರಿಗೆ ಬಿದ್ದಿರುವಂತದ್ದು. ಹಾಗಾಗಿ ರಭಸಕ್ಕೆ ಕಾರನ್ನೇ ಎಳೆದುಕೊಂಡು ಹೋಗಿತ್ತು. ಆ ಬಳಿಕ ಅವರು ಅಲ್ಲಿಂದ ಕಾರ್ನಿಂದ ಹೊರಗೆ ಬಂದು ಸೇಫ್ ಆಗಿರುವಂತದ್ದು ದಿವ್ಯಾ. ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ. ನೀರಿನಲ್ಲಿ ಸಿಕ್ಕಾಕೊಂಡಾಗ ಸಹಜವಾಗಿ ಗಾಬರಿಯಲ್ಲಿರ್ತಾರೆ. ಆ ಗಾಬರಿಯಿಂದ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆದರೆ ಇವರ ಸಮಯ ಪ್ರಜ್ಞೆ, ಕಾರ್ನಿಂದ ಹೊರಗೆ ಬಂದಿದ್ದಾರೆ. ಅಲ್ಲೇ ಇದ್ದಂತಹ ಮರದ ಕೊಂಬೆಗೆ ಜೋತ್ ಹಾಕ್ಕೊಂಡು ತಮ್ಮ ಜೀವವನ್ನು ಉಳಿಸ್ಕೊಂಡಿದ್ದಾರೆ. ನಂತರ ರಕ್ಷಣಾ ಸಿಬ್ಬಂದಿಗಳು ಜನರ ಸಹಾಯದೊಂದಿಗೆ ಹಗ್ಗವನ್ನು ಕೊಡೋ ಮೂಲಕವಾಗಿ ಅವ್ರನ್ನ ಹೊರಕ್ಕೆ ತರುವಂತಹ ಕೆಲಸ ಆಗಿದೆ. ಅವರು ಸೇಫ್ ಸಹ ಆಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ.